ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಮ್ಸ್ ರೆಸಿಪಿ ಬುಕ್ ಚಾನಲ್. ಇವತ್ತಿನ ರೆಸಿಪಿ ಎಗ್ ಮಸಾಲ ಅಥವಾ ಮೊಟ್ಟೆ ಮಸಾಲ. ಮನೆಯಲ್ಲಿ ಮೊಟ್ಟೆ ಅವೈಲೇಬಲ್ ಇದ್ದು ದಿಢೀರಂತ ಗ್ರೇವಿ ಮಾಡಬೇಕು ಅನಿಸಿದ್ರೆ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮಸಾಲೆ ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ಬಾಣಲೆಗೆ 2 ರಿಂದ 3 ಚಮಚದಷ್ಟು ಅಡಿಕೆ ಎಣ್ಣೆನ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ 1 ಚಮಚದಷ್ಟು ಜೀರಿಗೆ, 2 ಒಣಮೆಣಸಿನಕಾಯಿ, 1/4 ಇಂಚಿನಷ್ಟು ಶುಂಠಿ ಇದಷ್ಟನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ಒಂದು ದೊಡ್ಡ ಸೈಜ್ನ ಬೆಳ್ಳುಳ್ಳಿನ ಹೀಗೆ ಸಿಪ್ಪೆ ಸುಲಿದು ಹಾಕ್ಕೋತಾ ಇದ್ದೀನಿ. ಇದನ್ನು 1 ನಿಮಿಷ ಕಾಲ ಹೀಗೆ ಬಾಡಿಸ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಒಂದು ಮೀಡಿಯಂ ಸೈಜ್ನ ಈರುಳ್ಳಿನ ಹೀಗೆ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಚಿಕ್ಕದಾಗಿ ಹೆಚ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಇದನ್ನೆಲ್ಲ ನಾವು ರುಬ್ಕೋತಾ ಇದ್ದೀವಿ. ಈಗ 3 ಮೀಡಿಯಂ ಸೈಜ್ನ ಟೊಮೆಟೊಗಳನ್ನ ಕೂಡ ಹೀಗೆ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಟೊಮೆಟೊ ಈಗ ಇದ್ರ ಜೊತೆ ಮಿಕ್ಸ್ ಆಗಬೇಕು. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಉಪ್ಪು ಮತ್ತು ಒಂದು ಅರ್ಧ ಚಮಚದಷ್ಟು ಅರಿಶಿನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇವೆಲ್ಲದನ್ನು ಒಂದು 5 ನಿಮಿಷದಷ್ಟು ಕಾಲ ಹೀಗೆ ಬೇಯಿಸ್ಕೋಬೇಕು. ನೋಡಿ, ಒಂದು 5 ನಿಮಿಷ ಆದಮೇಲೆ 2 ರಿಂದ 3 ಚಮಚದಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಇದಕ್ಕೆ ಹಾಕಿ ಕೊತ್ತಂಬರಿ ಸೊಪ್ಪು ಬೇಯೋವರೆಗೂ ಹೀಗೆ ಅದನ್ನು ನಾವು ಕುಕ್ ಮಾಡ್ಕೋಬೇಕಾಗತ್ತೆ. ಈ ಸ್ಟೇಜಲ್ಲಿ ಅರ್ಧ ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಗರಂ ಮಸಾಲ ಪುಡಿನ ಕೂಡ ಹಾಕ್ತಾ ಇದ್ದೀನಿ. ಸ್ಟವ್ನ ನೀವೀಗ ಆಫ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಲೋ ಮಾಡ್ಬೋದು. ಈಗ ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿನ ಕೂಡ ಹಾಕ್ತಾ ಇದ್ದೀನಿ. ಸ್ಟವ್ನ ಆಫ್ ಮಾಡಿಕೊಂಡು 1 ಚಮಚ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ರುಬ್ಬಿಕೊಂಡು ರೆಡಿ ಇಟ್ಕೋಬೇಕು. ಈಗ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ 1 ಚಮಚ ಜೀರಿಗೆ ಮತ್ತು ಸ್ವಲ್ಪ ಕಸೂರಿ ಮೇಥಿನ ಹಾಕ್ತಾ ಇದ್ದೀನಿ. ಕಸೂರಿ ಮೇಥಿ ಆಪ್ಷನಲ್, ನೀವಿದ್ರ ಬದಲಿಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೋಬೋದು. ನೋಡಿ, ಈಗ ಒಂದು ಸ್ವಲ್ಪ ಇದು ಬಾಡ್ತಿದ್ದ ಹಾಗೆಯೇ ಬೇಯಿಸಿ ಸಿಪ್ಪೆ ಸುಲಿದಿಟ್ಟಂತಹ ಮೊಟ್ಟೆಗಳನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ 4 ಮೊಟ್ಟೆನ ಹಾಕ್ತಾ ಇದ್ದೀನಿ, ನೀವು 6 ಮೊಟ್ಟೆ ಕೂಡ ಹಾಕ್ಕೋಬೋದು. ನೋಡಿ, ಹೀಗೆ ಮೊಟ್ಟೆ ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿ, ಇಷ್ಟು ಹುರ್ಕೊಂಡ್ರೆ ನೀವು ಸಾಕಾಗುತ್ತೆ. ಈಗ ರುಬ್ಬಿ ರೆಡಿ ಇಟ್ಕೊಂಡಂಥ ಮಸಾಲ ಪೇಸ್ಟ್ ಏನಿದೆ ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ನೀರನ್ನ ಇದಕ್ಕೆ ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಈಗ ಮೊಟ್ಟೆ ಗ್ರೇವಿನಲ್ಲಿ ಚೆನ್ನಾಗಿ ಬೇಯಬೇಕು. ಸೊ ಇದನ್ನು ಒಂದು 8 ರಿಂದ 10 ನಿಮಿಷ ಕಾಲ ಚೆನ್ನಾಗಿ ಕುದಿ ಬರೋವರೆಗೂ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ನೀವು ಇದನ್ನ ಕುಕ್ ಮಾಡ್ಬೋದು. ನೋಡಿ, ಕುದೀತಾ ಇದೆ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸೊ ದಟ್ ಮೊಟ್ಟೆ ಗ್ರೇವಿನ ಚೆನ್ನಾಗಿ ಹೀರ್ಕೊಂಡು ಇನ್ನೂ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ಇದು ಆಗಿದೆ. ಈ ಸ್ಟೇಜಲ್ಲಿ ನೀವು ಸ್ಟವ್ನ ಆಫ್ ಮಾಡ್ಕೋಬೋದು. ಹಾಗೆ ಮೇಲಿಂದ ನಾನು ಸ್ವಲ್ಪ ಕಸೂರಿ ಮೇಥಿನ ಹೀಗೆ ಉಜ್ಬಿಟ್ಟು ಹಾಕ್ತಾ ಇದ್ದೀನಿ. ನೀವಿದ್ರ ಬದಲಿಗೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಕೊಂಡು ಈಗ ಮೇಲಿಂದ ಹಾಕ್ಕೋಬೋದು. ನೋಡಿ, ಎಷ್ಟು ಸುಲಭ ಅಲ್ವಾ? ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಈಸಿಯಾಗಿ ದಿಢೀರಂತ ಮೊಟ್ಟೆ ಗ್ರೇವಿ ಅಥವಾ ಮೊಟ್ಟೆ ಮಸಾಲ ರೆಡಿಯಾಗಿದೆ.
ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.